ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನು ಮಾಡಿರೋ ಥರ ಒಮ್ಮೆ ಮಾಡಿ. ಬಾಂಬೆ ಹಲ್ವಾ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ, ನೋಡಿ ಬನ್ನಿ. ಬಾಂಬೆ ಹಲ್ವಾ ಮಾಡೋಕ್ಕೆ ಬೇಕಾಗಿರುವುದು ತುಪ್ಪ, ಸಣ್ಣದಾಗಿ ಕಟ್ ಮಾಡಿರೋ ಗೋಡಂಬಿ ಬಾದಾಮಿ, ಸಕ್ಕರೆ, ಕಾರ್ನ್ಫ್ಲೋರ್, ಏಲಕ್ಕಿ ಪುಡಿ, ಕೇಸರಿ ಹಾಗೂ ನೀರು. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ 1 ಬೌಲ್ ಕಾರ್ನ್ಫ್ಲೋರ್ ಹಾಕಿ 1 ಬೌಲ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಿದ್ದೀನಿ. ಹಲ್ವಾ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಅಳತೆ ಸರಿಯಾಗಿರಬೇಕು. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ. ನಂತರ ಒಂದು ತಟ್ಟೆಗೆ 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಡ್ತಿದ್ದೀನಿ. ತಟ್ಟೆಗೆ ತುಪ್ಪ ಹಚ್ಚಿ ಮೊದಲೇ ರೆಡಿ ಮಾಡಿ ಇಡ್ತಿದ್ದೀನಿ. ಹಲ್ವಾ ಆದ ತಕ್ಷಣ ಹಾಕೋಕೆ ಈಸಿ ಆಗುತ್ತೆ. ಈಗ ಹಲ್ವಾ ಮಾಡೋಣ. ಗ್ಯಾಸ್ ಆನ್ ಮಾಡಿ ಒಂದು ದಪ್ಪ ತಳದ ಕಡಾಯಿ ಇಡ್ತಿದ್ದೀನಿ. ನಂತರ 2 ಬೌಲ್ ಸಕ್ಕರೆ ಹಾಕಿ 2 ಬೌಲ್ ಸಕ್ಕರೆಗೆ 4 ಬೌಲ್ ನೀರು ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಕರಗಿ ಸ್ವಲ್ಪ ಕುದಿಬೇಕು. ನೋಡಿ, ಈಗ ಸ್ವಲ್ಪ ನೀರು ಕುದೀತಿದೆ. ಈಗ ಮಿಕ್ಸ್ ಮಾಡಿಟ್ಟ ಕಾರ್ನ್ಫ್ಲೋರ್ ನೀರನ್ನು ಹಾಕ್ತಿದ್ದೀನಿ. ಕೈ ಆಡಿಸ್ತಾನೆ ಹಾಕಬೇಕು, ಬೇಗ ಗಟ್ಟಿಯಾಗಿಬಿಡುತ್ತೆ. ಕೈ ಬಿಡದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಸ್ವಲ್ಪ ಗಟ್ಟಿಯಾಗಿದೆ. ಕೈ ಆಡಿಸ್ತಾನೆ ಇರಬೇಕು, ಬಿಟ್ಟರೆ ಗಟ್ಟಿಯಾಗುತ್ತೆ. ನೋಡಿ, ಈಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ಈ ಹಂತದಲ್ಲಿ ಕೇಸರಿ ನೀರನ್ನು ಹಾಕ್ತಿದ್ದೀನಿ. ಕೈ ಆಡಿಸ್ತಾನೆ ಹಾಕಿ ಬಿಟ್ಟರೆ ಗಟ್ಟಿಯಾಗಿ ಒಂದೊಂದು ಕಡೆ ಉಂಡೆ ಉಂಡೆ ಆಗುತ್ತೆ. ಈಗ 1 ಸ್ಪೂನ್ ಏಲಕ್ಕಿ ಪುಡಿ, ಸಣ್ಣದಾಗಿ ಕಟ್ ಮಾಡಿರೋ ಗೋಡಂಬಿ ಬಾದಾಮಿ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ಚೆನ್ನಾಗಿ ಕುದ್ದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಕುದಿಸ್ಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಈ ಹಂತದಲ್ಲಿ 2 ಸ್ಪೂನ್ ತುಪ್ಪ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೂ ಕುದ್ದು ಬೆಂದು ತಳ ಬಿಡುತ್ತೆ, ಆ ಹಂತದವರೆಗೂ ಕುದಿಸ್ಬೇಕು. ಕುದ್ದು ಗಟ್ಟಿಯಾಗಿ ತಳ ಬಿಟ್ಟಿದೆ. ನೋಡಿ, ಈಗ ಗ್ಯಾಸ್ ಆಫ್ ಮಾಡಿ ತುಪ್ಪ ಹಚ್ಚಿದ ತಟ್ಟೆಗೆ ಹಾಕ್ತಿದ್ದೀನಿ. ನಂತರ 1-2 ಬಾರಿ ಹೀಗೆ ಟ್ಯಾಪ್ ಮಾಡಿ ಅದರಲ್ಲಿರೋ ಬಬಲ್ ಎಲ್ಲ ಹೊರಗೆ ಬರುತ್ತೆ. ಈಗ ತಟ್ಟೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಸಮವಾಗುವಂತೆ ಮತ್ತೊಂದು ಬಾರಿ ಟ್ಯಾಪ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಹೀಗೆ ಮುಟ್ಟಿದರೆ ಕೈಗೆ ಅಂಟ್ಕೊಳ್ಬಾರ್ದು. ಈ ಥರ ಚೆನ್ನಾಗಿ ಆರಿರಬೇಕು. ಸ್ಕ್ವಯರ್ ಆಗಿ ಕಟ್ ಮಾಡ್ತಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ. ನೋಡಿ, ಚೆನ್ನಾಗಿ ಬೆಂದಿದ್ರೆ ಹೀಗೆ ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಹಲ್ವಾ. ಈಗ ಬಾಂಬೆ ಹಲ್ವಾ ರೆಡಿಯಾಗಿದೆ. ಹೀಗೆ ಮನೆಯಲ್ಲಿ ಸುಲಭವಾಗಿ ಮಾಡಬಹುದು. ನೀವು ಸಹ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ತೋರಿಸುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.